ನಮಸ್ಕಾರ. ನಾನು ಸೂತ್ರಧಾರ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲ ನಿಮ್ಮ ಸಮುದಾಯದ ಮಕ್ಕಳು ಆದಷ್ಟು ಕಾಯಿಲೆ ಬೀಳದಂತೆ ನೋಡ್ಕೊಳ್ತಾ ಇದ್ದೀರಾ? ನಮಗೆ ತುಂಬಾ ಯೋಚನೆಯ ವಿಚಾರ ಅಂದ್ರೆ ಮಕ್ಕಳಿಗೆ ಬರುವ ಹೊಟ್ಟೆಯ ವ್ಯಾಧಿಗಳು, ಸರಿ ತಾನೆ? ANM ಸಿಸ್ಟರ್ ಶಾಂತಮ್ಮ ಈ ರೀತಿ ಹೇಳ್ತಾರೆ. ಹೊಟ್ಟೆಯ ವ್ಯಾಧಿಯ ಸೋಂಕು ಮತ್ತು ಸೋಂಕಿನ ಕೀಟಾಣುಗಳು ಹರಡದಂತೆ ತಡೆಯಬೇಕಾದರೆ ಈ ಕೆಳಗೆ ಸೂಚಿಸಿರುವ ವಿಧಾನಗಳನ್ನು ಅನುಸರಿಸಬೇಕು. 1. ಮಲಮೂತ್ರ ವಿಸರ್ಜನೆಯನ್ನು ಹೊರಗಡೆ ಅಥವಾ ಎಲ್ಲಂದ್ರೆ ಅಲ್ಲಿ ಮಾಡಬಾರದು. ಯಾವಾಗಲೂ ಶೌಚಾಲಯವನ್ನು ಉಪಯೋಗಿಸಬೇಕು. 2. ಶೌಚಾಲಯದಿಂದ ಹೊರಗೆ ಬಂದ ಮೇಲೆ ಸಾಬೂನಿನಿಂದ ಕೈ ತೊಳೆಯಬೇಕು. ಅದೇ ರೀತಿ ಮಗುವಿನ ಬಟ್ಟೆ ಅಥವಾ ನ್ಯಾಪ್ಕಿನ್ ಬದಲಾಯಿಸಿದ ಮೇಲೆ ಸಾಬೂನಿನಿಂದ ಕೈ ತೊಳೆದುಕೊಳ್ಳಬೇಕು. 3. ತರಕಾರಿ ಮತ್ತು ಹಣ್ಣುಗಳನ್ನು ಯಾವಾಗಲೂ ನೀರಿನಿಂದ ಚೆನ್ನಾಗಿ ತೊಳೆದು ತಿನ್ನಬೇಕು. 4. ಯಾವಾಗಲೂ ಆಹಾರ ಪದಾರ್ಥಗಳನ್ನು ಮುಚ್ಚಿಡಬೇಕು. ಇಲ್ಲದಿದ್ದರೆ ಹೊಲಸು ಮತ್ತು ಕಸದ ಮೇಲೆ ಕೂತಿರುವ ನೊಣಗಳು ನಿಮ್ಮ ಆಹಾರದ ಮೇಲೆ ಕುಳಿತು ಸೋಂಕಿನ ಕೀಟಾಣುಗಳನ್ನು ಹರಡುತ್ತದೆ. 5. ಕುಡಿಯುವ ನೀರನ್ನು ಯಾವಾಗಲೂ ಚೆನ್ನಾಗಿ ಕುದಿಸಿ ಆರಿದ ಮೇಲೆ ಉಪಯೋಗಿಸಬೇಕು. ಹೀಗೆ ಮಾಡುವುದರಿಂದ ನೀರಿನಲ್ಲಿರುವ ಕೀಟಾಣುಗಳು ಸತ್ತು ಹೋಗುತ್ತವೆ. ಮೊದಲೇ ಹುಷಾರಿಲ್ಲದ ಮಗುವಿಗೆ ಏನು ಮಾಡಬೇಕು ಎಂದು ಶಾಂತಮ್ಮನವರನ್ನ ಕೇಳೋಣ. ಮಗುವಿಗೆ ಪದೇ ಪದೇ ಅತಿಸಾರ ಬೇದಿ, ಹೊಟ್ಟೆ ನೋವು ಮತ್ತು ವಾಂತಿ ಆಗುತ್ತಿದ್ದರೆ ಮೊದಲು ಆದಷ್ಟು ನೀರು, ಮಜ್ಜಿಗೆ ಅಥವಾ ಗಂಜಿ ಕುಡಿಸಿ. ಆಮೇಲೆ ಇದೇ ರೀತಿಯಲ್ಲಿಯೇ ಇದ್ದರೆ ತಕ್ಷಣವೇ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ. ಮಲದಲ್ಲಿ ರಕ್ತ ಅಥವಾ ಲೋಳೆ, ಕಣ್ಣು ಅಥವಾ ನೆತ್ತಿಬಾಯಿ ಒಳಕ್ಕೆ ತಗ್ಗಿದ್ದರೆ, ಮಗುವಿಗೆ ಬಹಳ ಸುಸ್ತು ಆಗುವುದು, ಮಗುವಿನ ಬಾಯಿ ಒಣಗಿರುವುದು, ORS ಇದನ್ನು ಔಷಧಿ ಅಂಗಡಿಯಿಂದ ತಂದು ಪರಿಶುದ್ಧವಾದ ನೀರಿನ ಜೊತೆ ಬೆರೆಸಿ 24 ಗಂಟೆಗಳ ಒಳಗೆ ಉಪಯೋಗಿಸಬೇಕು. ORS ಕೊಟ್ಟ 2 ದಿನದ ನಂತರ ಕೂಡ ಯಾವ ರೀತಿಯ ಬದಲಾವಣೆ ಇಲ್ಲ. ಪದೇ ಪದೇ ವಾಂತಿ ಆಗುವುದು, ಮತ್ತಷ್ಟು ಜಾಸ್ತಿ ಹುಷಾರು ತಪ್ಪುವುದು, ಸೋಂಕನ್ನು ತಡೆಯುವುದು ಮತ್ತು ಸರಿಯಾಗಿ ಚಿಕಿತ್ಸೆ ಮಾಡಿಸುವುದು ತುಂಬಾ ಮುಖ್ಯ. ಈ ರೀತಿ ನಾವು ಮಾಡುವುದರಿಂದ ಮಗುವಿನ ಆರೋಗ್ಯ ಮತ್ತು ಮಾನಸಿಕ ಬೆಳವಣಿಗೆ ಚೆನ್ನಾಗಿ ಇರುತ್ತದೆ.